ಹಳೆ ಮನೆನೇ ನೀಟಾಗಿ ಇಟ್ಕೊಂಡ್ರೆ ಆಯಿತು ಅಷ್ಟೇ. ನೋಡು ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ನೆಲ ಒರೆಸಿರೋಕ್ಕೆ ಹಳೆ ಮನೆ ಆದ್ರೂ ಎಷ್ಟು ಚೆನ್ನಾಗಿ ಕಾಣ್ತೈತೆ ನಮ್ಮ ಮನೆ. ಹಳೆ ಮನೆ ಆದ್ರೂ ನೀಟಾಗಿ ಇಟ್ಕೋಬೇಕು ಅಷ್ಟೇ. ಬೆಡ್ಶೀಟ್ ಒಂದೈತೆ, ಇದನ್ನೊಂದು ತೊಳೆದಾಕಿದ್ರೆ ಸಾಕು, ಎಲ್ಲ ಕೆಲಸ ಆದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು. ಯಾವಾಗ ಹೊಸ ಮನೆ ಕಟ್ತೀವೋ ಏನೋ. ನಮ್ಮಮ್ಮ ಮನೆ ಇಲ್ಲ ಅಂತಂತು. ಅದಕ್ಕೆ ಯಾವಾಗ ಹೊಸ ಮನೆ ಕಟ್ತೀವೋ ಏನೋ. ನಾವು ಆದಷ್ಟು ಬೇಗ ದೇವ್ರೆ ಹೊಸ ಮನೆ ಕಟ್ಟೋ ಅಷ್ಟು ನಮಗೆ ಶಕ್ತಿ ಕೊಡಪ್ಪ. ಬೇಗ ಹೊಸ ಮನೆ ಕಟ್ಟಿ ನಾವು ಚೆನ್ನಾಗಿರಂಗೆ ಮಾಡಪ್ಪ. ನಾವು ಚೆನ್ನಾಗಿದ್ರೇ ಬೆಲೆ ಕೊಡೋದು. ಇಲ್ಲಾಂದರೆ ನೋಡೋಗಿ ಮದುವೆ ಆದ್ಲು ಎಂಥ ಕೆಲಸ ಮಾಡ್ಕೊಂಡ್ಲು ಅಂತ ಜನ ಆಡ್ಕೊಂತಾರೆ. ಅದಕ್ಕೇ ಬೇಗ ಹೊಸ ಮನೆ ಕಟ್ಟಂಗೆ ಮಾಡಪ್ಪ ದೇವ್ರೆ. ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ನಿಂದ ಇದರಿಂದ ನಿನ್ನ ಕೃಪೆಯಿಂದನ ಎಲ್ಲ ನಿನ್ನ ಮೇಲೆ ಭಾರ ಹಾಕಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಗುಂಡ ಚಿಕ್ಕಿಯನ್ನು ಚಿಕ್ಕಿ ಚಿಕ್ಕಿ ಯಾರೋ ಹೊರಗಡೆ ಚಿಕ್ಕಿ ಅಂತ ಕೂಗ್ತಾ ಇದ್ದಾರೆ. ನಮ್ಮ ಅಕ್ಕನ ಮಗನು ಹಿಂಗೇನೆ ಚಿಕ್ಕಿ ಅಂತ ಎಷ್ಟು ಚೆನ್ನಾಗಿ ಕರೆಯೋನು. ಯಾರಪ್ಪ ಕಿಟಕಿಯಲ್ಲಿರಬೇಕು, ಯಾರೋ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಇಲ್ಲೇ ಕರಿತಾ ಇದ್ದಾರೆ ಅನ್ನೋ ಥರ ಸೌಂಡ್ ಬರ್ತಾ ಐತೆ. ಯಾರೋ ಕೂಗ್ದಂಗೆ ಆಯ್ತಪ್ಪ ಚಿಕ್ಕಿ ಅಂತ ಹೇಳಿ ಕಿಟಕಿಲಿ ಸೌಂಡ್ ಕೇಳಿಸ್ದಂಗೆ ಆಯಿತು. ನಮ್ಮ ಅಕ್ಕನ ಮಗ ಹಿಂಗೇ ಕೂಗ್ತಾ ಇದ್ದ. ಅಲ್ಲೋಡೆ ನಮ್ಮ ಅಕ್ಕನ ಮಗ ಚಿಕ್ಕಿ ಅಂತ ಹಿಂಗೆ ಕೂಗ್ತಾ ಇದ್ದ ಅಂತ ಹೇಳಿ ಕಿಟಕಿಲಿ ಸೌಂಡ್ ಕೇಳಿಸ್ದಂಗೆ ಆಗೈತೆ ಅವಳಿಗೆ. ಅದಕ್ಕೆ ಅಲ್ಲಿ ನೋಡ್ತಾ ಇದ್ದಾಳೆ ಕಿಟಕಿಲಿ ಹೋಗಿ. ಸಂಗೀತ ಕಿಟಕಿಲಿ ಅಲ್ಲ ಕಣಮ್ಮ ನಿನ್ನ ಮಗ ಕೂಗಿದ್ದು, ಇಲ್ಲೇ ಬಂದಿದ್ದಾನೆ ನೋಡು. ಕಿಟಕಿಲಿ ನೋಡ್ತಾ ಇದೆಯಲ್ಲೇ ಸಂಗೀತ. ಅಪ್ಪ ಅಕ್ಕ, ಅಯ್ಯ ಗುಂಡು, ಅಯ್ಯೋ ನಾನು ಕಿಟಕಿಲಿ ಸೌಂಡ್ ಕೇಳಿಸ್ದಂಗಾಯ್ತು. ಅಯ್ಯೋ ನಮ್ಮ ಗುಂಡನ್ನ ಬಂದೇ ಬಿಟ್ಟಿದ್ದಾನೆ ನಮ್ಮ ಗುಂಡು. ನಾನು ಯಾರೋ ಹೊರಗಡೆ ಮಕ್ಕಳು ಚಿಕ್ಕಿ ಅಂತ ಕೂಗಿದ್ರಂಗೆ ಅನ್ನಂಗೆ ಕಿಟಕಿಲಿ ಸೌಂಡ್ ಕೇಳಿಸ್ದಂಗಾಯ್ತು. ಇಲ್ಲೇ ಬಂದಿದ್ದೀರ. ಅಯ್ಯ ಅಕ್ಕ ಯಾವಾಗ ಬಂದ್ರಿ? ಗುಂಡು ಬಾ ಅಕ್ಕ, ಬನ್ರಿ ಅಕ್ಕ ಬನ್ರಿ. ಯಾವಾಗ ಬಂದ್ರಿ? ಬಾ ಗುಂಡು ಬಾ. ಅಯ್ಯೋ ನನಗಂತೂ ನಮ್ಮ ಗುಂಡು ಕರೆದಂಗೆ ಆಯ್ತಲ್ಲಪ್ಪ ಅಂತ ಅನ್ನಿಸ್ತು. ನಾನು ಕಿಟಕಿಲಿ ನೋಡ್ತಾ ಇದ್ದೀನಿ. ಬಾರಪ್ಪ ಗುಂಡು. ಅಕ್ಕ ಬನ್ರಿ ಅಕ್ಕ, ಯಾವಾಗ ಬಂದ್ರಿ? ಅಯ್ಯೋ ಬಂದು ನಿಂತ್ಕೊಂಡೇ ಇದ್ದೀರಾ, ಮಾತಾಡ್ಸೋದು ಬೇಡವಾ? ಚೆನ್ನಾಗಿದ್ಯಾ ಸಂಗೀತ? ಇವಾಗ ತಾನೇ ಬಂದ್ವಿ ಕಣೆ. ಅಕ್ಕ ತುಂಬ ಚೆನ್ನಾಗಿದ್ದೀನಿ ಕಣೆ ನಾನು. ಅಯ್ಯೋ ನನಗಂತೂ ತುಂಬ ಖುಷಿ ಆಯ್ತು. ಕೂತ್ಕೊಳ್ರಿ ಅಕ್ಕ, ಕೂತ್ಕೊಳ್ರಿ. ಗುಂಡು ನಮ್ಮ ಗುಂಡು ಬಂತಲ್ಲ ನಾನು ನೋಡೋಕ್ಕೆ, ಚಿಕ್ಕಿ ನೋಡೋಕ್ಕೆ. ಬಂಗಾರ ಏನು ಚೆನ್ನಾಗೈತು. ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಚಿಕ್ಕಿ ಅಂತ. ನನಗಂತೂ ಕಿಟಕಿಯಲ್ಲೆಲ್ಲ ಪರ್ದಾಡ್ದಂಗೆ ಆಗ್ಬಿಡ್ತು. ಬಿಡತ್ಲಾಗೆ ಕಿಟಕಿಲಿ ಯಾರೋ ಮಾತಾಡಿಸ್ದಂಗೆ ಆಯಿತು ಅನ್ನಂಗೆ ಆಯಿತು. ಆದ್ರೆ ನಿಜವಾಗ್ಲೂ ಬಂದ್ಬಿಟ್ಟಿದ್ದಾನೆ ನಮ್ಮ ಚಿಂಟು. ಬರ್ಪ ಕೂತ್ಕೊಳ್ಳಪ್ಪ ಚಿನ್ನು, ಕೂತ್ಕೊಳ್ರಿ ಅಕ್ಕ. ಅಕ್ಕ ನೀರು ಕುಡಿತೀರಾ? ನೀರು ಕೊಡ್ಲಾ? ಬೇಡ ಬಿಡು, ಕೂತ್ಕೋ. ಚೆನ್ನಾಗಿದ್ಯಾ ನೀನು? ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನ ರಾಜು? ಮೂನಕ್ಕ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನನಗಂತೂ ನೀವು ಬಂದಿರೋದು ಎಷ್ಟು ಖುಷಿ ಆಯಿತು ಅಂದ್ರೆ ನಿಜವಾಗ್ಲೂ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಅಕ್ಕರು ಬಂದುಬಿಟ್ರಲ್ಲಪ್ಪ ಅಂತ ಹೇಳಿ. ಸಂಗೀತ ನೋಡ್ಕೊಂಡು ಹೋಗೋಣ. ಪಾಪ ನೀನು ಬೇಜಾರಾಗಿರ್ತೀಯ, ನಿನ್ನ ಮನಸ್ಸಿಗೂ ಬೇಜಾರಾಗಿರುತ್ತೆ. ಫೋನ್ ಮಾಡ್ದಂಗೆಲ್ಲ ಬೇಜಾರ ಕಣೆ ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ರಜಾ ಬೇರೆ ಹಾಕಿದ್ವಿ ಇಬ್ರು. ಬೇರೆ ಏನೋ ಮಿಕ್ಕಿದ್ದೇನೋ ಕೆಲಸ ಆಯಿತು, ರಜಾ ಬೇರೆ ಹಾಕಿದ್ವಿ. ಅದಕ್ಕೆ ಗುಂಡನ್ ಕರ್ಕೊಂಡು ಬಂದ್ವಿ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಆಗಲ್ಲ ವರ್ಷಿತಮ್ಮ ಬಂದವ್ರೆ. ಯಾವಾಗ ಬಂದ್ರಮ್ಮ? ಇದೇ ತಾನೇ ಬಂದ್ವಿ ಭಾಗ್ಯಕ್ಕ. ಬನ್ನಿ ಕೂತ್ಕೊ ಬನ್ನಿ. ಸಂಗೀತನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಂಗೀತನ ಮುಕ್ತಾಗೆ ಇವಾಗ ನಗು ನೋಡಲ್ಲಿ. ಅವ್ರ ಅಕ್ಕ ಬಂದಿರೋದಕ್ಕೆ ಇಷ್ಟೇನೋ ಒಂಥರ ಸಪ್ಪಗೆ ಸುಮ್ಮನೆ ಇರೋಳು. ಅವ್ರ ಅತ್ತೆ ಹಂಗೆ ಅಂಬೋದು. ಏನೇ ಅಂದ್ರೂ ಭಾಗ್ಯಮ್ಮ ತವ್ರ ಮನೆಯವ್ರು ಯಾರನ್ನ ಬಂದಂಗಾಗಲ್ಲ ಕಣಮ್ಮ ಹೆಣ್ಮಕ್ಳಿಗೆ. ನೋಡು ನಮ್ಮ ಸಂಗೀತ ನಾವೆಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವಳ ಮನ್ಸಾಲೇನಿ ತವ್ರ ಮನೆ ಕಡಿಕೆ ಇರುತ್ತೆ. ಮಕ್ಕ ಹಿಂಗೆ ಮಾಡ್ಕೊಂತಾಳೆ. ಅವ್ರ ಅಮ್ಮಯ್ಯರು ಯಾರನ್ನ ಓಡಾಡಿದ್ರೆ, ಇಲ್ಲಿ ಅವ್ರ ತಂಗಿನ ಯಾರನ್ನ ಓಡಾಡಿದ್ರೆ ಅಂತ ಹೇಳೋದು. ನೋಡು ನೀವು ಬಂದಿರೋದು ಹೆಂಗೆ ಅಳ್ಳೈತೆ. ಸಂಗೀತನ ಮಕ್ಕ ಇಷ್ಟಿನ ಮುದ್ರಕೊಂಡು ಹೋಗಿತ್ತು. ಹೂನಕ್ಕ ಭಾಗ್ಯಕ್ಕ, ನಮ್ಮ ಅಕ್ಕರು ಬಂದಿದ್ದಕ್ಕೆ ನನಗಂತೂ ಖುಷಿ ಆಗ್ಬಿಡ್ತು. ಬಿಡತ್ಲಾಗೆ ತುಂಬ ಖುಷಿ ಆಗ್ಬಿಡ್ತು. ನಮ್ಮ ಅಕ್ಕರು ನಾನು ನೋಡೋದಕ್ಕೆ ಬಂದ್ರಲ್ಲ, ಅದಕ್ಕೆ ನಾನು ಫೋನ್ ಮಾಡ್ದಂಗೆಲ್ಲ ಹಂಗೆ ಹೇಳೋಳು ಭಾಗ್ಯಕ್ಕ. ತುಂಬ ಬೇಜಾರಾಗೈತೆ ಅಂತ ಹೇಳಿ ಅದಕ್ಕೆ ನಾವು ಹೋಗಿ ಬಂದರೆ ಅವಳ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾವು ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ವರ್ಷಿತಾ ಯಾವಾಗ ಬಂದ್ರಮ್ಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ರಜಂಟಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ತಂಗಿ ನೋಡ್ಕೊಂಡು ಹೋಗಿ ಬಂದಿದ್ರಾ? ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ. ನಮ್ಮಮ್ಮರಂತೂ ಬರಲ್ಲ, ಇಲ್ಲೇ ಇದ್ದರೂ ನಮ್ಮಮ್ಮ ಮಾತಾಡ್ಸಲ್ವಲ್ಲ, ಅದಕ್ಕೆ ನಾವು ಹೋಗಿ ಬಂದ್ರೆ ಅವಳ ಮನಸ್ಸಿಗೆ ಎಷ್ಟೋ ಖುಷಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ನೋಡ್ಕೊಂಡು ಹೋಗೋಕ್ಕಂತ ಬಂದ್ವಿ ರಾಜಂಟಿ. ಅಲ್ಲಿಗೆ ಹೋಗಿಲ್ವೇನೆ ಅಕ್ಕ ಅಮ್ಮರ ಮನೆ ಹತ್ರ? ನಾನು ಅಕ್ಕ ಇಬ್ರು ಸಂಗೀತನ ಕರೆಯೋವರೆಗೂ ನಾವಿಬ್ರು ತವ್ರ ಮನೆಗೆ ಬರಲ್ಲ ಅಂತ ಹೇಳಿ ನಾವು ಅದಕ್ಕೆ ಕಡಖಂಡಿತವಾಗಿ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀವಿ. ಅಲ್ಲಿಗೆ ಹೋಗಿಲ್ಲ ಸಂಗೀತ, ಇಲ್ಲಿಗೆ ಬಂದಿದ್ದು. ಅದಕ್ಕೇ ಅಲ್ಲಿಗೆ ಹೋಗೋದು ಇಲ್ಲ ಇವಾಗ.
ನಾವು ಹೇಳೋದು ಸಂಗೀತನು ಕರೆಯೋದಾದ್ರೆ ಸಂಗೀತನು ಬರೋದಾದ್ರೆ ನಾವು ಬರ್ತೀವಿ, ಇಲ್ಲಾಂದ್ರೆ ಬರೋದಿಲ್ಲ. ಅವಳೊಬ್ಳೆ ಮನೆಗಿರೋಳು, ಅವಳೊಬ್ಳೆ ಇದ್ದು ಬಿಡ್ರಿ, ನಮಗೇನು ಬೇಡ ಅಂತ ಹೇಳ್ದೆ. ಅಷ್ಟೇನೆ. ಇವಾಗಲೂ ಹಂಗೆ ಕರೆದ್ರೆ ಹೇಳೋದು ಅಷ್ಟೇ. ಸಂಗೀತನ ಕರೆಯೋದಾದ್ರೆ ಕರೆದ್ರೆ ನಾವು ಬರೋದು ಅಂತ ಹೇಳ್ತೀನಿ ಅಮ್ಮನಿಗೆ. ನನ್ನ ಒಬ್ಳಿಗೋಸ್ಕರ ನೀವಿಬ್ರು ಹೋಗದೆ ಇದ್ರೆ ಅಮ್ಮನ ಮನ್ಸಿಗೆ ತುಂಬ ನೋವಾಗಲ್ವೇನೆ? ಹೋಗ್ರಿ ಅಕ್ಕ, ಏನಾಗಲ್ಲ. ಇಲ್ಲ ಸಂಗೀತ, ನಿನಗಿಲ್ಲ ತವ್ರ ಮನೆ, ನಮಗೇನಕ್ಕಮ್ಮ, ನಮಗೇನಕ್ಕೆ? ನೀನು ಬರಲಿಲ್ಲ ಅಂತ ಅಂದರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು. ನಾವು ನಿನ್ನ ಕಣ್ಣೆದ್ರಿಗೆ ನಾವು ಬರ್ತಾ ಹೋಗ್ತಾ ಇದ್ದರೆ ನೋಡು, ನಮ್ಮ ಅಕ್ಕರೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ ಅಂತೇಳಿ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಆದರೆ ನೀನು ಬರಲಿಲ್ಲ ಅಂದರೆ ನಾವು ಹೋಗಲ್ಲಮ್ಮ ಅಷ್ಟೇ. ನಿನ್ನ ಕರೆಯೋವರೆಗೂ ಅಮ್ಮ ಬಂದು ನಿನ್ನ ಕರೆಯೋವರೆಗೂ ನಾವು ಹೋಗಲ್ಲ ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ, ನಾನು ವರ್ಷಿತಕ್ಕ. ಸುಮ್ಮನೆ ಸಂಗೀತ, ಹಿಂಗೆ ಸ್ವಲ್ಪ ದಿನ ಸ್ಟ್ರೈಕ್ ಮಾಡಿದ್ರೇನೆ ಅಲ್ಡೀಶನ್ದು ಯಾಕೆ ತುಂಬ ಅತಿ ಆಗ್ಬಿಟ್ಟೈತೆ. ಅವಳು ಹೇಳ್ದಂಗೆ ನಾವು ಕೇಳಬೇಕಂತೆ. ಅದು ಯಾಕೆ ಅವಳು ಹೇಳ್ದಂಗೆ ನಾವು ಕೇಳಬೇಕು? ಅಮ್ಮನೂ ಹಂಗೆ ಅವಳು ಹೇಳ್ದಂಗೆ ಕೇಳ್ತಾ ಐತೆ, ನಮ್ಮನ್ನು ಹಂಗೇನೆ ಅವಳು ಹೇಳ್ದಂಗೆ ಕೇಳೋ ಥರ ಇರಬೇಕು ಅಂತ ಹೇಳಿದ್ಲು. ಅವಳು ಹೇಳ್ದಂಗೆ ಯಾಕೆ ಕೇಳಬೇಕು? ಅದಕ್ಕೇ ನಾವು ಹೇಳಿದ್ದೀವಿ ಸಂಗೀತ ಬರೋವರೆಗೂ ನಾವು ಬರೋದಿಲ್ಲ ಅಂತ ಹೇಳಿದ್ದೀವಿ. ಮತ್ತೆ ಅವಳು ಯಾಕನ ಬೋಲ್ ಜೋರು ಮಾಡ್ತಾ ಇದ್ದಾಳೆ. ನೀವಿಬ್ಬರಾಳು ಹಿಂಗಿದ್ರೆ ಮತ್ತೆ ನಿಮ್ಮ ಅಮ್ಮನೂ ಬಗ್ಗದು ಅಲ್ಲ. ನಿಮ್ಮ ಅಮ್ಮಯ್ಯ ನೋಡು ಹೆಂಗೆ ಹೇಳ್ಕೊಟ್ಟು ಬಿಡತ್ತ, ಹೋದ್ರು ಹೋಗ್ಲಿ ಎಲ್ಲಾರಂತೆ ಅವಳು ಮದುವೆ ಆಗಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಮ ಅಮ್ಮನೂ ಸುಮ್ಮನಿರೋಂಗೇನಿಲ್ಲ. ಅವಳು ಮಾತು ಕೇಳಿ ಇಲ್ಲದೆಲ್ಲ ಮಾತಾಡುತ್ತೆ. ಮತ್ತೆ ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ರೆ ಸುಮ್ಮನಿರಿ. ನೀವು ಹಿಂಗಿದ್ರೇನೆ ಮತ್ತೆ ನಿಮ್ಮ ಅಮ್ಮನೂ ಬಗ್ಗದು, ಅವಳು ಬಗ್ಗದು ಅಲ್ಲ. ಏನು ಮಾಡಬಾರ್ದು ತಪ್ಪು ಮಾಡಿದ್ದಾರೆ ನಮ್ಮಂಗೆ, ಏನಂಗೆ ಇವಳನ್ನ ಹಂಗೆ ಹಂಗೆ ಹಿಂಗೆ ಅಂತ ಬೈಯೋದು. ಅವಳು ಮಾತು ಕಟ್ಕೊಂಡು ಏನೇನೋ ಮಾತಾಡ್ತಾರೆ ಹೇಳತ್ಲಾಗಿ. ಬಿಡು, ನೀವು ಹೋಗ್ಲಿಲ್ಲ ಅಂದರೆ ಆವಾಗ ಅವರೆಲ್ಲ ಸರಿ ಹೋಗ್ತಾರೆ. ಗುಂಡು, ಶಾಂತಜ್ಜಿ ನೋಡಕ್ಕೆ ಹೋಗಿಲ್ವಾ? ಅಜ್ಜಿ ಎಲ್ಲಪ್ಪ? ಅಜ್ಜಿ ಮಂಟಾಗ ಐತೆ. ಅಜ್ಜಿ ಶಾಂತಜ್ಜಿ ಐತೆ, ಮಂಟಕ್ಕೆ ಹೋಗ್ತೀವಿ. ಅಮ್ಮ ಅಜ್ಜಿ ಮನೆ ಹೋಗೋಣ, ಅಜ್ಜಿ ಮನೆ ಹೋಗೋಣ. ಬೇಡಪ್ಪ, ಅಜ್ಜಿ ಮನೆ ಹೋಗೋದು ಬೇಡ. ಹೋಗೋದು ಬೇಡಪ್ಪ. ಅಕ್ಕ ಕರ್ಕೊಂಡೋಗಿ ಅಕ್ಕ, ಪಾಪಗೋಸ್ಕರನಾದ್ರೂ ಕರ್ಕೊಂಡೋಗಿ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಬೇಡ ಸುಮ್ಮನಿರು, ಏನು ಇಲ್ಲಿಗೆ ಕೊನೆ ಎಲ್ಲ ಹೋಗ್ತಾ ಇರ್ತೀವಿ, ಸುಮ್ಮನಿರು ಸಂಗೀತ. ಏನಂದ್ರು ಅಂತಾನೆ ಅವ್ನು ಹಂಗೆ ಆಮೇಲೆ ಮಾರಿತಾನೆ, ಸುಮ್ಮನೆ ಆಗ್ತಾನೆ. ಸುಮ್ಮನಿರು, ಬೇಡ ಹೋಗಲ್ಲ ನಾವು, ಸುಮ್ಮನಿರು. ಒಂದ್ಸತಿ ಬಂದೋದ್ರೆ ಅವ್ರಿಗೂ ಹಂಗೆ ಅನಿಸ್ಬೇಕು, ನೋಡಪ್ಪ ನನ್ನ ಮಕ್ಕಳು ಯಾರೂ ಬರೋಲ್ವಲ್ಲ ಅಂತೇಳಿ ಅಮ್ಮನಿಗೂ ನಮಗೆ ಗೊತ್ತಾಗುತ್ತೆ. ಸುಮ್ಮನಿರು. ಅಲ್ಲ ತಿರ್ಗ ಇವಳೆ ಹೇಳ್ಕೊಟ್ಟವಳೇನು ಹಂಗೆ ಹಿಂಗೆ ಅಂತ ನಿಮ್ಮ ಅಮ್ಮಯ್ಯ ಇವಳ ಮೇಲೆ ಗಲಾಟೆ ಮಾಡಕ್ಕೆ ಬರೋದು ಕಣಮ್ಮ. ಯಾಕಬೇಕು? ಸುಮ್ಮನೆ ನೀವು ಸೇನಕ್ಕಿರ್ರಿ. ಆಮೇಲೆ ಬೇಕಂದ್ರೆ ಕರಿಯಂಗಿದ್ರಿ ಇವಳನ್ನ ನಿಮ್ಮ ಅಮ್ಮನೇ ಕರಿತೈತಿ. ಇಷ್ಟ ಬಂದ್ಮೇಲೆ ಒಂದು 2 ದಿನ ಕಣಮ್ಮ ಸಿಟ್ಟು ಕಮ್ಮಿ ಆದ್ಮೇಲೆ ಅವರೇ ಕಾಡ್ತಾರೆ. ತಿರ್ಗಿ ಬಂದು ಇವಳ ಮೇಲೆ ಗಲಾಟೆ ಮಾಡುತ್ತಿ. ಹಂಗೆ ಹೇಳ್ಕೊಟ್ಟಿದ್ಯಾ, ಹಿಂಗೆ ಹೇಳ್ಕೊಟ್ಟಿದ್ಯಾ ನನ್ನ ಮಕ್ಳಿಗೆ ಇಬ್ಬರಳ್ಗೂ ಅಂತ ಹೇಳಿ ಅವಳು ಸರಿ ಇಲ್ಲ. ಬಂದು ಇಲ್ಲಿ ಗಲಾಟೆ ಮಾಡ್ತಾಳೆ. ಇಲ್ಲ ರಾಜಂಟಿ, ಏನಾದರೂ ಒಂದ್ಲೇಳು, ಏನಾದರೂ ಒಂದು ಕಂಬ್ಲೇಳು, ನಾವಿರೋದು ಹೇಳ್ತೀವಿ ಅಷ್ಟೇ. ನಮ್ಮ ಸಂಗೀತ ಹೋಗಲಿಲ್ಲ ಅಂತಂದರೆ, ನಮ್ಮ ಸಂಗೀತನ ಕರೀಲಿಲ್ಲ ಅಂತಂದರೆ ನಾವು ಹೋಗಲ್ಲ ಅಷ್ಟೇ. ನಾನು ನಮ್ಮ ವರ್ಷಿತಕ್ಕ ಒಂದೇ ನಿರ್ಧಾರ ತಗೊಂಡಿರೋದು. ಇದರಲ್ಲಿ ಹೂವು ಹಣ್ಣು ಎಲ್ಲ ಇದ್ದಾವೆ, ತಗೋ ಸಂಗೀತ, ಎತ್ತಿಡು. ಬಾ ಊಟಕ್ಕೆ ಕೊಡ್ಬಾರಮ್ಮ ಸಂಗೀತ. ನಿಮ್ಮ ಅಕ್ಕಯ್ಯರನ್ನ ಸುಮ್ಮನೆ ಕುಂಡ್ರಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಊಟಕ್ಕೆ ಬಾ. ಊಟ ಬೇಡ, ಏನೂ ಬೇಡ, ನಾವು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ, ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಬರ್ತೀವಿ. ಇರ್ರಿ ಅಕ್ಕ, ಇರ್ರಿ. ಅಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ಇರ್ರಿ ಅಕ್ಕ. ರಾಜ್ ಅವ್ರು ಬರ್ತಾರೆ, ಯಾವುದೋ ಡೆಕೋರೇಷನ್ಗೆ ಹೋಗಿದ್ದಾರೆ, ಯಾವುದೋ ನಾಮಕರಣ ಆಯ್ತಂತೆ, ಯಾವುದೋ ನಾಮಕರಣ ಮತ್ತು ಗೃಹ ಪ್ರವೇಶ ಡೆಕೋರೇಷನ್ಗೆ ಹೋಗಿದ್ದಾರೆ, ಬರ್ತಾರೆ. ಇರ್ರಿ ಅಕ್ಕ, ಚಿಕನ್ ತಗೊಂಡು ಬರ್ತಾರೆ, ಊಟ ಮಾಡ್ಕೊಂಡು ಹೋಗಿರಂತೆ. ಹೋಗ್ಬೇಕಾಗಿತ್ತಮ್ಮ. ಅತ್ತೆಗೆ ಫೋನ್ ಮಾಡ್ತೀನಿ ತಡಿ. ಅತ್ತೆಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಅದೆಲ್ಲ. ಅತ್ತೆ ಇರ್ರಿ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಸಂಗೀತ, ಇದು ಬರ್ತೀವಿ ಕಣತ್ತೆ ಅಂತ ಕೇಳ್ತೀನಿ ಅದೆಲ್ಲ ನಮ್ಮ ಅತ್ತೆನ. ಫೋನ್ ಮಾಡಿ ಕೇಳಿ ಅಕ್ಕ. ಹೆಂಗೂ ಶುಕ್ರವಾರ, ನಾಳೆ ಶನಿವಾರ ರಜಾ ಇರುತ್ತೆ, ಭಾನುವಾರ ಇದ್ದು ಸೋಮವಾರ ಹೋಗಿರಂತೆ. ನನಗೇನು ನಾಳೆನೂ ರಜಾ ಐತೆ. ಹರ್ಷಿತಕ್ಕ ನಿನಗೂ ಆಫ್ ಡೇ ಐತಾ? ನನಗೂ ರಜೆಗಳಿದ್ದಾವೆ, ಬೇಕಂದ್ರೆ ಒಂದು ಹಾಕಂತೀನಿ. ಅತ್ತೆಗೆ ಫೋನ್ ಮಾಡ್ತೀನಿ ತಡಿ. ಫೋನ್ ಮಾಡಿ ಅತ್ತೆ ಇದು ಬರ್ತೀವಿ ಕಣತ್ತೆ ಅಂತ ಹೇಳ್ತೀನಿ. ಏನಕ್ಕ ಫೋನ್ ಮಾಡಿ ಹೇಳೆ. ಹೆಂಗೂ 2 ದಿವಸ ಇದ್ದಂಗೆ ಆಗುತ್ತೆ, ಅಪ್ರೂಪಕ್ಕೆ ಬಂದಿದ್ದೀರಾ. ಅವರು ಬಂದರೆ ರಾಜ ಅವ್ರು ಬೈತಾರೆ, ನಿಮ್ಮ ಅಕ್ಕರನ್ನ ಅದೇ ಕಳಿಸಿದ್ಯಾ ಅಂತ ಹೇಳಿ. ಮತ್ತು ನೀವು ಒಯ್ದಿರಾ? 2 ದಿನ ಇದ್ರೇನೆ ಐದಾರೆ ಬಂದವ್ರೆ ಎಂಬುದು ಗೊತ್ತಾಗೋದು. ಹಿಂಗೆ ಬಂದು ಹಿಂಗೆ ನೋಡ್ಕೊಂಡು ಹೋಗ್ಬಿಟ್ರೆ ಬಿಡಿ, ಹಿಂಗೆ ಬಂದು ಹಿಂಗೆ ನೋಡ್ಕೊಂಡು ಹೋಗ್ಯವ್ರೆ ಅಂತ ತಿಳ್ಕೊಂತಾರೆ. ಅದಕ್ಕೇ ನೀವು ಒಂದು 2 ದಿನ ಇರ್ರಿ. 2 ದಿನ ಇದ್ದಂಗೆ ಆಗುತ್ತೆ. ಹಂಗೂ ಇವತ್ತು ಶುಕ್ರವಾರ ಮತ್ತು ಶನಿವಾರ ಭಾನುವಾರ 2 ದಿನ ಇದ್ದಂಗೆ ಆಗುತ್ತೆ. 2 ದಿನ ಇರ್ರಿ, ಹಂಗಾದರೆ ಮತ್ತೆ ಅವಳಿಗೆ ಗೊತ್ತಾಗೋದು ದಿವಸಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ನಮ್ಮ ಸಂಗೀತ ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ವಿ. ಅದಕ್ಕೆ ನಾಳೆ ಬೇರೆ ರಜಾ ಐತೆ, ಅದಕ್ಕೆ ಇರ್ರಿ ಅಕ್ಕ, ಇರ್ರಿ 2 ದಿನ ಇರ್ರಿ ಅಂತ ಬಲವಂತ ಮಾಡ್ತಾ ಇದ್ದಾಳೆ. ಅದಕ್ಕೆ 2 ದಿವಸ ಇದ್ರೇನೆ ಅಂದರೆ ನಮ್ಮ ದೀಕ್ಷನ್ಗೂ ಗೊತ್ತಾಗೋದು. ಹಿಂಗೆ ಬಂದು ಹಿಂಗೆ ನೋಡ್ಕೊಂಡು ಹೋಗ್ಬಿಟ್ರೆ ಬಿಡು ಬಂದಿದ್ದಾರೆ ಹೋಗಿದ್ದಾರೆ ಅಂತ ಅಂದ್ಕೊಳ್ತಾರೆ. 2 ದಿವಸ ಇದ್ದು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಅವಾಗ ನಮ್ಮ ಅಮ್ಮನಿಗೂ ಗೊತ್ತಾಗುತ್ತೆ, ಅವಳಿಗೂ ಗೊತ್ತಾಗುತ್ತೆ. ನಮ್ಮ ಸಂಗೀತನ ಕರಿಬೇಕು ನಮ್ಮಮ್ಮ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾಯಿದ್ದೀವಿ. ಅದಕ್ಕೇ ಬಂದ್ವಿ, ಕರೀಲೇಬೇಕು. ಮತ್ತು ನಾವು ಅವಳ ಕಣ್ಣೆದ್ರಿಗೆ
ನಾವು ಅವಳ ಕಣ್ಣು ಎದುರುಗಡೆ ಬಂದೋದ್ರೆ ಆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಅದಕ್ಕೆ ಮತ್ತೆ ಇವಳನ್ನ ನಾವು ಮಾತಾಡಿಸ್ಕೊಂಡು ಪಾಪ ನಮ್ಮ ಅಮ್ಮನೂ ಬರ್ತಾ ಇಲ್ಲ, ಯಾರು ಮಾತಾಡ್ಸಿಲ್ಲ ನಮ್ಮ ಮನೆಗಳವರು ಅನ್ನೋದಕ್ಕೋಸ್ಕರ ನಾವು ಬಂದ್ವಿ. ಯಾವ ಫೋನ್ ಮಾಡಿದ್ರು ಬೇಜಾರು ಅನ್ನೋಳ. ಅದಕ್ಕೆ ಅವಳ ಮನಸ್ಸಿಗೆ ಖುಷಿ ಆಗಲಿ ಅಂತೇಳಿ ನಾವು ಬಂದ್ವಿ, ನೋಡ್ಕೊಂಡಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ಇರ್ರಿ ಅಂತ ಬಲವಂತ ಮಾಡ್ತಾ ಇದ್ದಾಳೆ. ನೋಡೋಣ ಫೋನ್ ಮಾಡಿ ನಮ್ಮ ಅತ್ತೆಗೆ ಹೇಳಿ 2 ದಿವಸ ಇರೋದಾದರೆ ಇರ್ತೀವಿ. ಏನಂತ ತಪ್ಪು ಮಾಡಿಲ್ಲ. ರಾಜು ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಅವಳ ಮನಸ್ಸಿನ ಬಂದಿರೋದಕ್ಕೆ ಎಷ್ಟೋ ಒಂಥರ ಖುಷಿ ಆಗೈತೆ. ಅದಕ್ಕೆ ಖುಷಿ ಆಗಲಿ ಅನ್ನೋದಕ್ಕೋಸ್ಕರನ ಬಂದ್ವಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.